ನೀನ್ ಯಾರು ತಾಯಿ? ನಿನ್ನ ಐಶ್ವರ್ಯಕ್ಕೆ ಯಾರು ಸರಿ ತಾಯಿ? ಎಲೈ ಪೃಥ್ವಿ ತೇಜ ವಾಯು ಆಕಾಶಗಳೆಂಬ ಪಂಚ ಮಹಾಭೂತಗಳಿಗೆ ಆಧಾರವಾಗಿರಿ. ಚಂದ್ರ ಸೂರ್ಯ ನಕ್ಷತ್ರಾದಿಗಳಿಂದ ಚತುರ್ಜ್ಯೋತಿ ಸಭಾಮಂಡಲವನಿಸುತ್ತ. ಎಲೈ ಪೃಥ್ವಿ ತೇಜ ವಾಯು ಆಕಾಶಗಳೆಂಬ ಪಂಚ ಮಹಾಭೂತಗಳಿಗೆ ಆಧಾರವಾಗಿರಿಪ್ಪ. ಚಂದ್ರ ಸೂರ್ಯ ನಕ್ಷತ್ರಾದಿಗಳಿಂದ ಚತುರ್ಜ್ಯೋತಿ ಸಭಾಮಂಡಲ ಸ್ಥಳಮಾನದಿಂ ರಂಜಿಸುವ ಮಣಿ ಮುಕುಟ ವಜ್ರದ ಸರ್ವನೀತಿಯಾಗಿ ಕಟ್ಟಿರುವ ರತ್ನ ಕಿರೀಟಗಳಿಂದ ಪ್ರಜ್ವಲಿಸುವ ಶಿರೋಮಸ್ತಕಗಳಿಂದ ಶೋಭಿಸುವ ಪಟುಪಟಾವಳಿಗಳಿಂದಲೂ ಶ್ರೇಷ್ಠತರವಾಗಿ ಹುಟ್ಟಿರುವ ರನ್ನ ಪಿತಾಂಬರದಿ ಜಗಿ ಜಗಿಸುವ ತೋರು ಮುತ್ತಿನ ಹಾರ ಹಿರಾವಳಿಗಳಿಂದಲೂ ಒಂಟು ಮುತ್ತಿನ ಕಂಟಿ ಕಟ್ಟಾಣಿದಾರ್ ಕಟ್ಟು ಕಾಲ್ ಖಡ್ಗ ರುಳಿ ಪೈಜಾನ್ ಜಯಂಕ್ರತೆಯಿಂದ ವಿಶ್ವಾಂಕಿತವಾಗಿ ಕರ ಚಕ್ರದಿ ಸಂಚಿತದೆ ಹೊಳೆಯುವನವ ಮಲ್ಲಿಕಾ ಸೇವಂತಿಕಾ ಸುಗಂಧಿಕ ಸೌಖ್ಯ ಹೂಗಳಿಂದ ಘಮದಂಡಗಳು ಘಮ ಘಮಿಸುವವು. ಎನ್ನ ನಡುವಿನ ವಡ್ಡಾಣೆ ವೈಡೂರ್ಯಗಳಿಂದ ನವಕಾರ್ಮಿಂಚಿನಂತೆ ಶೃಂಗಾರದಿಂದ ಬಂಗಾರದ ಆಭರಣಗಳನ್ನು ಮುಡಿದು ಅಡಿಗಳ ಮುಂದಕ್ಕೆ ಇಟ್ಟು ಭೃಂಗಿತ ತಟಗಟಿತ ಸಂಪುಟದಿ ಭಜಿಸಿ ನಟ ನಟಿಸಿ ಬಂದವರಿಗೆ ದಾರೆಂದು ಕೇಳುವಂತ ಪುರುಷನೇ ನೀನು ದಾರು, ನಿನ್ನ ನಾಮವೇನು ಚೆನ್ನಾಗಿ ಹೇಳುವಂತವನಾಗು ಸೇವಕಾಗ್ರಣಿ ಭಕ್ತ ಚಿಂತಾಮಣಿ. ಹೇ ತಾಯಿ, ನನಗಾದರೂ ಸಾರಥಿ ಸಾರಥಿಯನ್ನೋರು ತಾಮದಾರ ತಾಯಿ ದೇವಿ ಪ್ರಭಾವಿ. ಎಲೈ ಸಾರಥಿ ನಾಮದಾರಂದರೆ ಅಮ್ಮ ಜನನೆ ಶ್ರೀಮದ್ಭವನ ಬ್ರಹ್ಮಾಂಡಲ ನಮ ಕಾಂಡ ಬ್ರಹ್ಮಾಂಡಲಗಳೆಂಬ ಅಖಿಲಾಂಡ ಕೋಟಿ ಧ್ರುವ ಮಂಡಲಕ್ಕೆ ಆಧಾರ ಸ್ವರೂಪಳಾಗಿ ಮಹಾಮೇರ ಪರ್ವತ ತ್ರಿಕುಟ ಚಾಲ ಶಿಖರ ಗ್ರಹ ಭಾಗದೋಳು ಮೆರೆಯುವ ಶ್ರೇಷ್ಠ ರಜತಾಂದ್ರಿಯಾದ ಕೈಲಾಸ ದ್ವಾರ ಶ್ರೇಷ್ಠ ಸಭಾಮಂದಿರವಾಗಿರಪ್ಪ. ಅಗಣಿತ ಅಲಂಕೃತಳಾಗಿ ಶೋಭಿಸುವ ಮಂಟಪ ರಾಗ್ರತಿ ಸಾಲು ಮುತ್ತಿನ ಗೊಂಚಲಗಳಿಂದಲೂ ವಿಲಂಜೆ ನಿಲುಂಬೆ ನಿಲು ಪರದೆಯಾದ ಕನಕಾವತಿ ಸಭಾರಂಜಿತಳಾಗಿ ಹೊಳೆಯುವ ಸಾಲು ಮುತ್ತಿನ ಗೊಂಬೆಗಳಿಂದಲೂ ಇಂದ್ರನೀಲ ಮಣಿಗಳಿಂದಲೂ ಘಟಿತವಾಗಿ ಶಿವ ಸಿಂಹಾಸನ ಪೀಠದೋಳು ಕುಳಿತು ನಿತ್ಯಕೃತ ಗಜಾನನ ಷಡಾನನ ನಂದೇಶನ ಭೃಂಗೇಶನ ನಾರದ ತುಂಬುರ ಸಪ್ತ ಮಾತೃಕೆಗಳು. ಎಲೈ ಸಾರಥಿ ಅಮ್ಮಾಜನೆ 770 ಅಮರ ಗಣಗಳು 33 ಕೋಟಿ ದೇವಾನು ದೇವತೆಯರು ಲಕ್ಷದ ಮೇಲೆ 96 ಸಹಸ್ರ ಗಣಾಧೀಶರು 88 ಕೋಟಿ ಮುನಿಗಳು 98 ಕೋಟಿ ಋಷಿಗಳು ಸಿದ್ಧರು ಸಹದ್ದರು. ಎಲೈ ಸಾರಥಿ ಬುದ್ಧಿ ಮೋಕ್ಷದಾಯಕರು ದಾರೆಂದರೆ ವಿಷ್ಣು ಬ್ರಹ್ಮ ರುದ್ರರು ಸದಾ ಸಾನ್ನಿಧ್ಯದೋಳು ಪೂಜೆಯನ್ನು ಗೊಂಬುವ ಪರತತ್ವದಿಂದ ಸದಾಶಿವನ ಮೋಹದ ಅರ್ಧಾಂಗಿನಿಯಾದ ಮಹಾದೇವಿ ಎಂದು ಸ್ಮರ್ತೆ ಅಂತರ್ರೆ ನಿತ್ಯ ನಿರಂಜನೆ ವಾಗ್ಮದ ಅನುಜಳೆ ನಿತ್ಯ ನಿರಾವಳೆ ಶರತೆ ಶಹರದೆ ರಮೆ ಸಚಿ ಅರುಂಧತಿ ಐಲಾವತಿ ಪರಸ್ತುತಿಯಿಂದ ಲೀಲಾ ವಿನೋದ ಧಾರಿಯಾಗಿ ಪರಂಪರೆ ಪ್ರಭಾವಳೆ ಪರಾಕ್ರಳೆ ಪಾರ್ವತಿ ಹೇಮಾವತಿ ಭಾವತಿ ಬೋರ್ಗದಿ ಕಮಲೆ ಕಾಯಿನಿ ಕಾಂತಾಯಿನಿ ಕರಾಳೆ ಮಾಂಕಾಳಿ ಎಂಬ ಪ್ರಲಾಪದಿಂದ ರಂಜಿಸುವ ಪುಂಡ ಪ್ರಚಂಡ ಸಿಂಹವನೇ ರಥದ ರೂಢಳಾಗಿ ಇಕೋಯನ್ನ ಕಟಾರಿ ಖಡ್ಗದ ಸಮಿತ್ತಳಾಗಿ ಈ ಸರ್ವ ಜಗತ್ತು ಪೂಜೆಯ ಗೊಂಬುವ ಶತಬಂಧು ಶಂಕರೇಶ್ವರಿ ಭ್ರಮರಾಂಬಿಕೆ ಸಾಕ್ಷಾತ್ ಅಂಬಾ ಮಹೇಶ್ವರಿ ಎಂದು ಗ್ರಹಿಸು ನಂದನಾಗ್ರಣಿ ಭಕ್ತ ಚಿಂತಾಮಣಿ. ಹೇ ತಾಯಿ, ಅಬ್ಬಾಬುವನಾದರೆ ಸೋದವಾಯಿತು ರಮ್ಯವಾಗಿ ತೋರಿಬಂತು ನಿಮ್ಮ ತಾಯಿ. ಎಲೈ ಸಾರಥಿ ಅಮ್ಮ ಜನನೆ ನಮ್ಮ ದೇವಲೋಕವನ್ನು ಬಿಟ್ಟು ಈ ನೆಚ್ಚಿರದ ನಿರ್ಚಲವಾದ ಕಾಡು ಪ್ರದೇಶಕ್ಕೆ ಬಂದ ಕಾರಣವೇನು? ಅದನ್ನೇ ಕೇಳುತ್ತೇನೆ. ಇಂದಿನ ದಿವಸ ಕೈಲಾಸ ಮಂದಿರದ ವೃಂದನದೊಳಿರುವ ಕಾಲಗಳು ಅಮರಾವತಿಯ ಸುರಗಂಧರ್ವಾದ ಪತಿಯಾದ ದೇವೇಂದ್ರ ಮತ್ತು ಸಚಿದೇವಿಯ ಸಂತಾಪದಿಂದ ಎನ್ನನ್ನು ಭಜಿಸಿದರು. ಭಕ್ತರನ್ನು ಅಂತರ್ಜಳಾಗಿ ಬಾಧಿಸುವ ಕುಜ ಕುಜರನು ಎನ್ನ ವಜ್ರ ಕಟಾರಿಯಿಂದ ಸೋಲದಿಂದ ತಿಳಿದು ಅವರಿಗೆ ಬಂದ ದುರಿತವನ್ನು ನಿವಾರಣೆ ಮಾಡುವಗೋಸ್ಕರವಾಗಿ ಇಲ್ಲಿಗೆ ಬರೋಣವಾಯಿತು ಸೇವಕ.
ನಮ್ಮೇನಪ್ಪನ್ರಿ ತಾಯಿ ತಥಾಸ್ತು. ಹುಡುಗ ಮಿಂಚಿದ್ದಲ್ಲಿ ಸಿಲ್ಲಾರ ಮೆಣಸುತ್ತ ಬಿಡದಾಳ ಬಾಯಿವೆ ಕೆಡಿ ಕೆಡಿದು ಬಂದರೆ ಸಡಗರದಿಂದ ಸಬದಡಿಗೆ ಬಂದಂತು ತಾವುದಾರ ಪೂಂಡ ಹೊಡಿ ಹೆಂಡವೇರಿಗಲ್ಲ ಸಂಗೀತಗಾರನೆ ಒಂದ ವೇಳೆಯಲ್ಲಿ ಬಿದ್ದಾವಳಿ ಹಾಕಿ ಮಾತಾಡಿದ್ರೆ ಕಾಲಿಂದ ಘಳ ಶಬ್ದ ಮಾಡುವರು. ಇವ್ರ್ಯಾರಪ್ಪ ಸಂಗೀತ ಶ್ರಾವಣಿ? ಅವರಾದು ಮಹಾಂಬ ಭವನಿಯ ವಾಹನದಂತೆ ತೋರುತ್ತಾರೆ. ಇನ್ನೊಂದು ವೇಳೆ ಬಿರ್ದಾವಳಿ ಹಾಕಿ ಮಾತಾಡ್ಸಪ್ಪ ಸುಂದರ ಸಾರಥಿ. ಸಮರ್ಥ ಸಪ್ತರಿಸಿ ಬದಲಾದಷ್ಟು ದಿಕ್ಪಾಲಿಕದ ತಥಾಕ್ರಮ ಶಾಂತ ಮಾಡಿ ತಟ ಘಟಿತ ವೀಂದ್ರ ವಾಯು ಶಾರ ಹಡುಗಡೆ ಮುಗಿಸಿ ಒಂದಷ್ಟು ತಂದು ಸೆರೆಮಲೆ ಇಟ್ಟು ಮೆರೆಯುವ ತಾವದಾರ ಪೂಂಡ ಹೊಡಿ ಹೆಂಡವರಿಗಂಡ ನಿಂತು ಸಿರು ಬಿಡುವ ಕಡು ರಭಸದ ಅರ್ಭಟಕ್ಕೆ ಎಲ್ಲ ಮನುಜನೆ ಭೂತಾಳ ರಸತಳ ನಡೆ ಪಂಜರದೊಳಗಿಡುದು ಬೇರೆ ಸಿಡಿಲಿನಂತೆ ಘೋರ ಗಂಭೀರವಾದನಾದಕ್ಕೆ ಅಂಜದೆ ಅಳಕದೆ ನೀನು ದಾರೋ ನಿನ್ನ ನಾಮವನ್ನು ಹೇಳುವಂತವ್ ನಾವು ಎಲ್ಲದಿದ್ದರೆ ನಿನ್ನನ್ನು ಕುಡಿದು ಬರಲಿ ಸೇವಕ ದ್ವಾರಪಾಲಿಕ ಸಾರಥಿ ಸಾರಥಿಯವರು ತಾವದಾರ ದೇವ ದೇವಿ ಪ್ರಭಾವ ಸಾರಥಿ ರಾಜೇಂದ್ರ ಭವತೆ ಇಕ್ಕೋ ಎನ್ನ ರೋತ್ಗತ ಕೋಪವೆಂಬ ಒಡವಾಗ್ನಿಯೋ ಜಗನ್ನೊಳದ ಮಾತ್ರದಲ್ಲಿ ಸಮುದ್ರಗಳು ತೇರುಗಡೆವಾದವು. ಇಕ್ಕೋ ಎನ್ನ ಉಗ್ಗಡದ ಬಾಲನ್ ಭೂಮಿಗೆ ಅಪ್ಪಡಿಸಿದರೆ ಸೃಷ್ಟಿಗೊಡೆದು ಇದ್ಭಾಗವಾಯಿತು. ಕಂಡೆಯ ಸಾರಥಿ ಇಂಥ ಜಗಕ್ಕೆ ಹಂಬಲಿಸಿ ಕಂಪಿಸುವ ಮಧ್ಯಾಹ್ನ ವಸ್ತುಗಳನ್ನು ಬಹು ಶಿಸ್ತಿನಿಂದ ಭೂಮಿ ಕಿಡಿ ಅನ್ನು ಚಿರಾಡುವ ಸಿಂಹರಾಜನು ಸಾರಥಿ ಸಾರು ಸಾರನೇ ಕೀರತಿ. ಓ ದೇವ ಶಿವರಾಜ ಸಾಧುವಾಯ್ತು ಕೃತಜ್ಞರಿಗೆ ರಮ್ಯವಾಗಿ ತೋರಿ ಬಂತು ನಿಮ್ಮ ರಾಜ ಮಂದಿರವನ್ನು ಬಿಟ್ಟು ನೆರೆದ್ರೆ ಸಭಾ ಮಂದಿರಕ್ಕೆ ಬರುತ್ತಾತ್ಮನ್ರಿ ಈ ಬುದ್ಧಿ ಸಾರಥಿ ರಾಜೇಂದ್ರ ಭೂಪತಿ ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದನ್ನೇ ಕೇಳುತ್ತೇನೆ. ಭುಜಕೋಟಿ ಪಾಲಕರಾದ ರತ್ನವದ ಕ್ಷೇತ್ರ ಚಾಮರದಿಂದ ವಿದ್ಯುಕ್ತಳಾಗಿ ಸಹಸ್ರ ಭುಜಕೋಟಿ ನಾಮಗಳಿಗೆ ಪ್ರಕಟಿಸುವ ಮಂಗಲ ಥರವಾಗಿ ಶೋಭಿಸುವ ರಾಜ್ಯ ರಾಜೇಶ್ವರಿಯ ಸುಖ ವಾಹನವಾಗಿ ನಿಮಿತ್ತ ಇಲ್ಲಿಗೆ ಬೋಣವಾಯಿತು. ಸಾರಥಿ ಸಾರು ಸಾರನ್ನ ಕೇರತ್ತೆ ಒಂದು ಅಮೀನ ಹಾಕ್ಬಿಟ್ರಿ ಬುದ್ಧಿ ತಥಾಸ್ತು. ನಮೋ ನಮೋ ಓಂಕಾರಿ ವೈಭವ ಸದಾನಂದ ಕರುಣಿ ತ್ರಿಪುರಾರಿಯೇ ಶರಣಾಗತ ಜನ ಕುಟುಂಬದ ನಿಮ್ಮ ಪಾದ ಪಂಕಜಗಳೇ ಅಭಿನಂದಿಸುವನು ತಾಯಿ ಸೌಖ್ಯ ಪ್ರದಾಯಿ. ಹೇ ಕಂದನಾದ ಇಂದ್ರ ಭೂಪಾಲನೆ ಕಲ್ಯಾಣವಾಗಲಿ ಈ ಏಳುವಂತವ ನಾವು. ಹೇ ಕಂದನೆ ಈಗ ನಿನಗೆ ಬಂದಿರುವ ಸಂಕಷ್ಟವು ಅದು ಯಾವದಿರುವುದು ಒಂದು ಉಳಿಯದೆಯನ್ನ ಮುಂದೆ ಹೇಳುವಂತವನಾಗು ಭೂಪ ಸುರನಿಗೆ ಕೋಪ. ಅಮ್ಮ ಜನನಿ ಇದಕ್ಕೆ ನಾನಾದ್ರೂ ಹೇಳ್ತೀನಿ ಕೇಳಮ್ಮ ಜನನಿ. ಅದೇನಿರುವುದು ಒಂದು ಉಳಿಯದೆ ಹೇಳುವಂತವನಾಗು.
ಸೋಂಬಾರು ಬಂದು ರಂಭೆಯರನ ಮಹಾಜನನಿ ಅದಕ್ಕೆ ನಾನಾದ್ರೂ ಹೇಳ್ತೀನಿ ಕಳ ಮಹಾಜನನಿ ಸೊಂಬನೆ ಸೋಂಬಾರ ಬಂದು ರಂಭೆಯರನ ನಂಬಲಾಗದು ಈ ಕ್ಷಣಯಗೆ ಜಗಜಾನನಿ ಜನನೇ ವಹಿಸಿಕೊಂಡ ಮಾಡಿದ ಮಳೆ ಅದಕ್ಕೆ ನಾನಾದ್ರೂ ಹೇಳ್ತೀನಿ ಮಾಡಿದ ಮಳೆ ಗೋಪಾಲ ಮಾಡಿದಾರೋ ಬಾಳ ದುಃಖ ಪಡಿಸಿದರೋ ಗೋಪಾಲ ಮಾಡಿದಾರೋ ಬಾಳ ದುಃಖ ಪಡಿಸಿದರು ಗೋಪಾಲ ಮಾಡಿದಾರೋ ಬಾಳ ದುಃಖ ಪಡಿಸಿದರೋ ಕಕ್ಕುಲಾಟೆವಿಲ್ಲ ಕಕ್ಕುಲಾಟೆವಿಲ್ಲ ಪೂರ್ವಾಜೀತದ ಕರ್ಮದ ಫಲವೋ ನಾನೆಂದು ಬನ್ನಿಸಲಿ. ಹಿಂದಕ್ಕೆ ಮಹಿಷಾಸುರನೆಂಬ ಕೂಳನು ಈ ಪರಿದಾಳಿಯನ್ನು ಇಟ್ಟು ಗೋಳಾಡಿಸಿದ್ದಕ್ಕೆ ನಿಮ್ಮ ಪಾದ ಅಂತ ಕರುಣದಿಂದ ಸೌಭಾಗ್ಯದಿಂದ ಇವತ್ತಿನವರೆಗೆ ಕಾಲ ಕಳೆಯಬೇಕೆಂಬುದರೊಳಗಾಗಿ ಇಸುಜ ಜನನಿ ಅತಿ ಕಠಿಣ ಮಾನಸರಾದ ನೀಚ ದಾನವರೆಂದೆನಿಸಿದ ಶುಂಭನು ಶುಂಭರು ಘೋರವಾದ ರಕ್ಕಸರು ನಮ್ಮ ಅಮರಾವತಿ ಹೊಕ್ಕು ಸೆರೆಸೊರೆಗೊಯ್ದರು. ಸರ್ವ ಅಧಿಕಾರವನ್ನು ಸ್ವಾಧೀನ ಮಾಡಿಕೊಂಡು ಶ್ರೇಷ್ಠ ಸತ್ಯರಾದ ಸತ್ಯರಂಬಾದಿಗಳನ್ನು ಮಾನಭಂಗಗೊಳಿಸಿ ವಿಧ ವಿಧದಿಂದ ಅತಿ ಕಷ್ಟಕ್ಕೆ ಗುರಿ ಮಾಡಿದರು. ನೋಡು ಮಾತೆ, ಇದು
ಎಂತ ಬೃಹತ್ ಭಾಗ್ಯ. ಏ ಸುರಪತಿ, ಏ ನೀನೇನು ಅಂಜಬೇಡ. ಹಾ ಆ ನೀಚರಾದ ಶುಂಭ ನಿಶುಂಭರನು ಇಗೋ ಎನ್ನ ಕಡಿವಾಳದಲ್ಲಿರುವ ಖಡ್ಗದಿಂದ ಆನಂದವನ್ನುಂಟು ಮಾಡಬೇಕು. ನಿನ್ನ ಮನದೊಳಗೆ ಮತ್ತೇನಿರುವುದು ಸೂಚಿಸುವಂತವನಾಗು ಇಂದ್ರನೇ, ಸುರೇಂದ್ರನೇ. ಹೇ ಪಂಚ ಬ್ರಹ್ಮನ ಪಡೆದ ಮಾತೆ, ಅಷ್ಟು ದಿಕ್ಪಾಲಕರವರವರ ಪಟ್ಟಣವನ್ನು ಬಿಟ್ಟು ಓಡಿಸಿ ಅವರಿಗೆ ಅತಿ ಸಂಕಟವನ್ನು ಮಾಡಿದರೆ ಪಟ್ಟದ ವನತೆಯರನ್ನು ಪರಿಪರಿ ಗೋಳಾಡಿಸಿ ಕನಿಷ್ಠ ತರದಿಂದ ಕೂಳ ದೈತ್ಯರು ತನ್ನ ಮನಸ್ಸಿಗೆ ಬಂದಂತೆ ಮೆರೆಯುತ್ತಿರುವರು. ಆ ನೀಚರಾದ ಧನುಜಾದಿಗಳನ್ನು ನಿಮ್ಮ ಸಂಭ್ರಮದ ಖಡ್ಗದಿಂದ ಅವರ ಶಿರವನ್ನು ಹರಿದು ಕುಂಭನಿಗೆ ಇಳಿವಿ ಅಮ್ಮನ ಸ್ಥಳಾಂತರಕ್ಕೆ ಅಪ್ಪಣೆಯನ್ನು ಕೊಟ್ಟು ಕಾಯಬೇಕು ಜನನೇ ಜಗದ್ಮೋಹಿನಿ. ಹೇ ಜಗದ್ವೀರನಾದ ಇಂದ್ರನೇ ಕೇಳು. ಹಾ ನೀನು ಹಲವು ಹಂಬಲಿಸಿದರೆ ನಿನ್ನ ಮನದೊಳಗಿನ ದುಗುಡವನ್ನು ಬಿಟ್ಟು ಬಿಡು. ಬಾಲ ಮೃತ್ಯುವಿನಂತೆ ಮುಂಚೆ ತೊಡಗಿ ಅಸುರರ ಪೀಡೆಯಂತವುಗಡನೆಯಿಂದ ಯಮಪುರಕ್ಕೆ ಶ್ರೇಷ್ಠ ತರದ ಸುಖ ಸಾಮ್ರಾಜ್ಯವನ್ನು ಗೈಯುವೆನು ನೋಡು ಇಂದ್ರನೇ. ಇನ್ನಿಲ್ಲ ನಿನಗೆ ಯಾವ ಅಸುರರ ಬೀಡ. ಹೇ ಮಹಿಮಾ ಕಾರ್ಯಳಾದ ಗಿರ್ಜೇಶ್ವರಿ, ನಿಮ್ಮ ದಿವ್ಯ ಅಂತಃಕರಣದಿಂದ ನೋಡಿ ನಮಗೆ ಬಂದ ಅನುಚಿತ ಸಂಕಟವನ್ನು ದೂರ ಮಾಡಿ ಸಕಲ ನಿರ್ಜನರಾದ ದೇವಾನು ದೇವತೆಗಳನ್ನು ಅಸ್ತಿಕ್ಪಾಲಕರ ಕೂಡ ಸದಾ ಸಾಗರದಲ್ಲಿ ಮುಳುಗಿಸುವ ಭಾರ ನಿಮ್ಮಿಂದಲೇ ಅನ್ಯಥವಿಲ್ಲ. ಹೇ ಜಗನ್ಮಾತೆಯವರೇ, ಆ ಕೂಳ ಕರ್ಮರಾದ ಸುಂಬ ನಿಸುಂಬರ ಪೀಳಿಗೆ ಸಹಿತ ಉಳಿಯದಂತೆ ಅವರ ಶಿರೋಂ ಚಂಡಾಡಿ ನಮಗೆ ಸಂತೋಷಗೊಳಿಸಮ್ಮ ಜನನೇ ಜಗದ್ಮೋಹಿನಿ. ಏನು ಚಿಂತೆ ಇಲ್ಲ, ಅತ್ತ ಕಡೆ ಸದಿಲ್ಲುವಂತವನ ನಿಮ್ಮ ಪಾದಾರವಿಂದಕ್ಕೆ ಸಾಷ್ಟಾಂಗ ಮಾಡುವುದು ಎನ್ನ ಪರ್ವತರಾಜನ ತನಯನೆಂದೆನಿಸುವ ಸತ್ಯ ಮಾದೆ. ನಿಮ್ಮ ಪಾದಾರವಿಂದಕ್ಕೆ ಸಾಷ್ಟಾಂಗ ಮಾಡುವೆ. ಈ ನಿಮ್ಮ ಬಡದಾಸಿಗಳು ಮಾಡುವ ದೀನ ತುತಿಗೆ ತಾವು ಪ್ರತ್ಯಕ್ಷರಾಗುವುದು ನೋಡಬೇಕಾದರೆ ನಮ್ಮ ಪೂರ್ವ ಪುಣ್ಯಕ್ಕೆ ಏನೇ ಇಲ್ಲ. ಏಮ್ಮ ಹಡದಮ್ಮ, ನೀವು ಕಣ್ಣು ಮುಚ್ಚಿದ ಕ್ಷಣವೇ ಜಗವೇ ಸೃಷ್ಟಿಯಾಗುವುದು. ನೀವು ಇಂಥ ಮೈನ್ಮತಳಾದ ದಾಕ್ಷಿಣಿಯೇ ಈಗ ನಮಗೆ ಬಂದಂತ ವಿಪತ್ತನ್ನು ದೂರ ಮಾಡಿ ನಮಗೆ ಅಪಮಾನಗೊಳಿಸಿದ ರಕ್ಕಸರೆಂಬ ನಿರಕೋಟಿ ನಾಶ ಮಾಡಿ ನಮ್ಮ ಮಾಂಗಲ್ಯಂ ಸ್ಥಿರಗೊಳಿಸಮ್ಮ ಜನನಿ ಸೌಖ್ಯಪ್ರದಾಯಿ. ಹೇ ಎನ್ನ ಮೋಹದ ಕುಮಾರಿಯಾದ ಸಚಿದೇವಿ, ನಿನಗೆ ಕಲ್ಯಾಣವಾಗಲಿ. ಏಳು ಏಳು ಕಂದಮ್ಮಳೆ. ಹೇಮ್ಮ ಜನ ಇದಕ್ಕೆ ನಾನಾದ್ರೆ ಹೇಮ್ಮ ಜನನಿ ಇದಕ್ಕೆ ನಾನಾದ್ರೆ ಹೇಳುವೆನು.
ತಾಯಿಯಾದ ಮಹಾದೇವಿಯರಿ, ಈ ನಿಮ್ಮ ಪಾದಾರವಿಂದಕ್ಕೆ ಸಾಷ್ಟಾಂಗ ಮಾಡುವೆ. ಈ ನಿಮ್ಮ ಬಡದಾಶಿಗಳು ಮಾಡುವ ದೀನ ಸ್ತುತಿಗೆ ತಾವು ಪ್ರತ್ಯಕ್ಷರಾಗುತ್ತು ನೋಡಬೇಕಾದರೆ ನಮ್ಮ ಪೂರ್ವ ಪುಣ್ಯಕ್ಕೆ ಏಣಿಯೇ ಇಲ್ಲ. ಅಮ್ಮ ಹಡದಮ್ಮ, ನಾವು ಕಣ್ಣು ಮುಚ್ಚಿದ ಕ್ಷಣವೇ ಜಗವೇ ಸೃಷ್ಟಿಯಾಗುವುದು. ಶ್ರೀಮಂತಳಾದ ದಾಕ್ಷಣಿಯೇ ಈಗ ನಮಗೆ ಬಂದಂತ ವಿಪತ್ತನ್ನು ದೂರ ಮಾಡಿ ನಮಗೆ ಅಪಮಾನಗೊಳಿಸಿದ ರಕ್ಕಸರೆಂಬ ನೀಚರನ್ನು ಅವರ ಕುಲಕೋಟಿ ವಂಶವನ್ನು ನಾಶ ಮಾಡಿ ನಮ್ಮ ಸ್ಥಿರಗೊಳಿಸಬೇಕು ಮಹಾಜನನಿ ಸೌಖ್ಯ ಪ್ರದಾಯಿನಿ. ಈಗ ನಿನಗೆ ಬಂದಿರುವ ಸಂಕಷ್ಟವು ಪಾರುಗೊಳಿಸುವ ಪ್ರಯತ್ನ ನಾನಿಲ್ಲಿ ನಿನಗೆ ಹಲವು ಚಿಂತೆಯನ್ನು ಬಿಟ್ಟು ಸಂತೋಷದಿಂದ ಇರುವಂತವಳಾಗು. ಸುರಪತಿಯ ಮೋಹದ ಮಡದಿಯರಾದ ಸತಿದೇವಿಯೇ ಮಾತಿನಲ್ಲಿ ರುಚಿಯೇ. ಹೇ ಭುವನೇಶ್ವರಿ ಆದ ಭವಾನಿ, ಹೇ ಭುವನೇಶ್ವರಿ ಆದ ಭುವಾನೇಳಿ, ಆ ಸುಂಬನ ಮಾತು ಕೇಳಿ ಚಂಡಮುಂಡ ರಕ್ಕಸರು ನನ್ನ ಗಂಡನನ್ನು ಸೆರೆ ಹಿಡಿದು ಜಂಜೂರಿ ಬೇಡಿಯಂ ಜಡಿದು ಬಂದಿ ಖಾನೆಯಲ್ಲಿ ಹಾಕಿ ಕಾರ್ಪುರದ ಕಾವಲಿಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಲಕ್ಷ್ಯದಿಂದ ಸರ್ವ ದೇವತೆಗಳಿಗೆ ಸೆರೆಯನ್ನು ಬಿಟ್ಟು ಈ ಕೆಟ್ಟ ಅರಣ್ಯಕ್ಕೆ ಅಟ್ಟಿದರು ನೋಡ ಮಾತೆ ಮನದಳು ಅತಿ ಪ್ರೀತಿ. ಸುರಗಂಧರ್ವನ ಆಯ್ಕೆಯಳಾದ ಸಚಿದೇವಿಯೇ ಕೇಳು. ಇನ್ನು ಮೇಲೆ ನಿನ್ನ ಮನಸ್ಸಿನ ಭೀತಿಯನ್ನು ಬಿಟ್ಟು ಚಿಂತೆಯಿಂದ ಸ್ಪಷ್ಟವಾಗಿ ಕುಳಿತುಕೋ. ಆ ನೀಚರಾದ ಶುಂಭರ ಮಾರ್ತನವನ್ನೆಲ್ಲ ಸಂತೋಷವನ್ನು ಗೊಳಿಸುವನು ನೋಡು ಸಚಿಯೇ ಮಾತಿನಲ್ಲಿ ರುಚಿ. ಬಂಧು ಶತಪೂರರೊಂದು ಪರಿಪಾಲಿಸುವ ಚಂದ್ರವಾರಿಯಾದ ಸಾಂಬವಿ ನಿಮ್ಮ ತ್ರಿಗುಣದಲ್ಲಿ ಯಾರಾದರೂ ನಿಮ್ಮ ಪಾದಜ್ಞಾನ ಪಾರಾಯಣರಾದ ಸತ್ಪುರುಷರಿಗೆ ಸದಾ ನೀಚರಿಂದ ಬಂದ ದೋಷಗಳಿಗೆ ಈಗ ಒದಗಿರುವ ಕಾಲದಳು ಸತ್ಕೀರ್ತಿಗೆ ಪ್ರಸಿದ್ಧಳು ದುರ್ಜನರಿಗೆ ಮಹಾಮರ್ದನೆಯಾದ ಬಹು ಜಾಗೃತಿಯಿಂದ ಈ ಮೂಢ ರಕ್ಕಸರ ಹಾವಳಿಯಿಂದ ದೂರ ಮಾಡಬೇಕೆಂದು ಬೇಡಿಕೊಳ್ಳುವನು ನೋಡ ಅಂಬಾ ಮಹೇಶ್ವರಿ ಎನ್ನ ಭಕ್ತ ಪೂರಿತಳಾದ ಸಚಿದೇವಿಯೇ ಇಗೋ ಎನ್ನ ಕೋಪ ತೆಗೆದುವ ನಿಮ್ಮ ಕಾಯಿ ತಿಪ್ಪಿಕಾಯಿ ಹೋಗಿದೆ ಕರಿ ಇಗೋ ಎನ್ನ ಕೋಪ ಇನ್ನು ಮೇಲೆ ನೀನು ನನಗೆ ತಪ್ಪದ ಮುತ್ತಿನ ಆರುತಿಯನ್ನು ಮಾಡಿ ಶಾಕಿನಿಯರಿಗೆ ಉಣಬಡಿಸುವೆ. ನಿನಗೆ ಸುಖ ಸಂತೋಷವನ್ನು ಗಳಿಸುವೆನು ನೋಡು ಸಚಿಯೇ ಮಾತಿನಲ್ಲಿ ರುಚಿ.
ಮಧುರದ ಆರುತಿ ನಿಮ್ಮ ಪಾದಕ್ಕೆ ಒಪ್ಪಿಸುವೆನು ಆನಂದದಿಂದ ಸ್ತುತಿಸುವೆ ಜಯ ಜಯ ವರದಿಂದ ಮಂಗಳದ ಆರುತಿ ಬೆಳಗುವೆ ಮಹೇಶ್ವರಿಯೇ ಜಯದಿಂದ ನೀತ ರಕ್ಕಸರನ್ನು ಸಂಹರಿಸಿ ಕೇಶವ ಸ್ವರೂಪಿಣಿಯೇ ಇಂದ್ರನಿಗೆ ಪರಮ ಸಂತೋಷವನ್ನು ಕೊಟ್ಟು ಶಿವರತ್ನ ಮೌಕ್ತಿಕ ಶಾಶ್ವಂ ಮಾತೇ ನಿನ್ನ ಮಹಿಮೆಯನ್ನು ಹೊಗಳಕ್ಕೆ ಸಾವಿರಾರು ಎಡೆಗಳ ಆದಿಶೇಷನಿಗೂ ಅಸಾಧ್ಯವಾಗಿರುವುದು ಜನನಿ ಮಹಿಷಾಸುರ ನಮೋ ನಮೋ ಭೂಮಾತೆ ಕಲ್ಯಾಣ ಗುಣವಂತೆ ಆಗಮ ಬರಿತೆ ಸುತಿಗೆ ಆದಿಯಾದ ಮೂರ್ತಿ ಸಂಪನ್ನಳೆ ಬಹು ಜಾಗೃತಿಯಿಂದ ಈ ಮೂಢರಕ್ಕಸ ಹಾವಳಿಯಿಂದ ದೂರ ಮಾಡಬೇಕೆಂದು ಬೇಡಿಕೊಳ್ಳುವೆನು. ನೋಡು ನೋಡು ಅಮ್ಮ ಮಹೇಶ್ವರಿ ತ್ರಿಜಗದ ಹೇ ಎನ್ನ ದೇವಾದೀಪನಾದ ಇಂದ್ರನೇ ಕೇಳು. ನೀನು ನಿನ್ನ ವೃಂದದ ಸಮಿತ್ತವಾಗಿ ಹಿಮಾದ್ರಿ ಕಂದರದಲ್ಲಿ ಸಂತೋಷದಿಂದ ಇರುವಂತವನು. ಮುಂದಿನ ಪ್ರಯತ್ನವು ನನ್ನದಾಗಿರಬೇಕು. ಈ ಮಾತು ಸತ್ಯವೆಂದು ನಂಬುವಂತವನ. ಈಗೋ ನಿನ್ನ ಶತ್ರುಗಳ ಕುತ್ತಿಗೆಯನ್ನು ತನ್ನ ಕರಚಕ್ರದಿಂದ ಕತ್ತ ಗಜಗಾಮಿನಿಯರಾದ ದೇವತಾಂಗಿನಿಯರಿಗೆ ಮತ್ತು ನಿನ್ನ ಮಡದಿಯರಾದ ಸಚಿವರಂಬಾದಿಗಳಿಗೆ ಮುತ್ತೈದುತನಕ್ಕೆ ಮಾಂಗಲ್ಯವುಂಟು ಮಾಡು. ಇದು ನನ್ನ ಅಭಯವೆಂದು ತಿಳಿದು ಸ್ಪಷ್ಟವಾಗಿ ಈ ಹಿಮಾದ್ರಿ ಕಂದರದಲ್ಲಿ ಇರುವಂತವನಾಗು ಇಂದ್ರನೇ ಸುರಲೋಕದ ಒಡೆ. ಜನನಿ ಅಂಧರಾದ ಕಾಮಾತುರರನ್ನು ಕರ್ಪರನನ್ನು ಸಂಹರಿಸುವ ನಿಮಿತ್ತ ಈ ಅರಣ್ಯದಲ್ಲಿ ಎನ್ನ ಮಾಯಾ ವಿಲಾಸದಿಂದ ಪ್ರತಿರೂಪಕ್ಕಿಂತಲೂ ಅತಿ ಸುಂದರವಾಗಿ ನವ ಯೌವನದ ಮೌನಾಂಗಿಯಾಗಿ ಆ ನೀಚ ಧನುಜರನ್ನು ಎನ್ನ ಮೋಹ ಪಾಶದ ಬಲೆಗೆ ದೃಢ ಪಾಶದಿಂದ ಬಿಗಿದು ಅವರ ಜನರಾದ ದೇವತೆಗಳಿಗೆ ಅಭಯವನ್ನು ಕೊಟ್ಟ ಪ್ರಕಾರ ಸಂತೋಷದ ಸಾಗರದಲ್ಲಿ ಮುಳುಗಿಸಿ ಬಿಡುವುದನ್ನು ನೋಡಲು ಸೇವಕ ಬರೀ ಹೇಗೆ ಹೇಗೆ ಬಾಯಿಗೆ ಸಾಕ ನಮ್ಮ ಭುಜಬಲ ಕಾರ್ಯದಿಂದ ಕಾರಣ ಇಂದಿನ ದಿನಗಳು ಹಿಮಾಲಯ ಪರ್ವತಕ್ಕೆ ಹೋಗಿ ದುಷ್ಟ ಮೃಗಗಳೆಲ್ಲ ಹಿಡಿದು ತಿಂದು ನಿಮ್ಮ ಕೋರ್ತ ಹಾಡಗಳು ತಿಂಡಿನ ತೀರ ಚೋಟ ಬರುವಂತರಾಗಿರಲ್ಲ. ಏನೋ ಚಿಂತೆ ನೋಡ್ರಿ, ಏನೋ ಚಿಂತೆ ಇಲ್ಲ ಸರಿಯಾ ಕೋಯಿ ನೋಡು ನೋಡು ಇಂಥ ದುರ್ದಯ ಆರು ಬೆಂಚಿನಂತೆ ಹೊಳೆಯುವ ಆಗ ನಹಾಮಣಿಯಾದ ಸಹಂದರಿ ಅಂತವಳು ಕಂಡಿದೆ ನನ್ನ ನಾರಿ ಮಣಿಯಾದ ಹಾರಿನವಳು ಅವಳ ಹತ್ತಿರಕ್ಕೆ ಹೋಗಿ ಮಾತನಾಡಿಸು ವ್ಯತ್ಯಾಹಾರವನ್ನು ಮಾಡು. ಅಣ್ಣ ಕಾಣುವುದಿಲ್ಲ ನನ್ನ ಕಣ್ಣ. ಎನ್ನ ತಮ್ಮನಾದ ಗಂಡ ದೂರನೆ ಈ ಘೋರ ಮಣಿಯಾದ ಮಣಿಯನ್ನು ಇವಳನ್ನು ಸದ್ಯಕ್ಕೆ ಮಾತನಾಡಿದಕ್ಕೆ ಹೋದರೆ ನಮ್ಮ ರಾಕ್ಷಸರು ಭಯಗೊಂಡು ಎಲ್ಲಿಯಾದರೂ ಬರಿಯಾಗಬಹುದು. ನಮ್ಮ ಧೀರ ಸುಂಬಾಸರು ಏನಾದರೂ ಭಯದಿಂದ ಇವನನ್ನು ಮಾಡಿಕೊಳ್ಳಬಹುದು. ಸತ್ತನೆ ನಮ್ಮ ಪಟ್ಟಣಕ್ಕೆ ಹೋಗಲು ನಿವರ್ತನಾಗಿ ಏನು ಚಿಂತನೆ ಹೋಗುವಂತ ಸುಂಬಾಸುರ ಮಹಾರಾಜ
ಮಂದರ ಪರ್ವತಕ್ಕೆ ಹೋಗಿ ಹಲವಾರ ಕೊಳಗನ್ನು ಹಾಕು ಕಾಡು ಮರಗಳಿಗೆ ಹಿಡಿದುತ್ತಿಂದ ಬರುತ್ತಿರುವ ಮಾರ್ಗದಲ್ಲಿ ಈ ಮಹಾಲ ಎಂಬ ಪರ್ವತದಲ್ಲಿ ಹಾಕಿಯಾಗಿ ಕುಳಿತಿರುವಳು. ಆಕಿನ ರೂಪ ಲಾವಣಿಯ ಸೌಂದರ್ಯ ಗುಣಗಳು ಸುಗುಣಗಳು ಈತನ ಸಕಲ ಬುದ್ಧಿಯು ಕೋಡಿಕೊಂಡಿರುವ ಎಂಬ ಪುಣ್ಯ ಹತ್ತಳು. ಹಾಗಿರುತ್ತೇನೆ ಅವು ಯಾವುದಂದರೆ ಹಲವು ರತ್ನಗಳು ನಿಮ್ಮ ಸಾಧನೆ ಕರಗಳು ಎಂಬ ಐರಾವತಿ ಎಂಬ ರತ್ನವು ಕಾಮನನ್ನು ಎಂಬ ರತ್ನಗಳು ಹೂಗಳಲು ಪಾರಿಜಾತವಿತ್ಯಾದಿ ನಿಮ್ಮ ರತ್ನವು ಸ್ವತಂತ್ರವಿಲ್ಲದಕ್ಕಾಗಿ ನಿಮ್ಮ ರಾಜ್ಯವು ಸರಿದರಿಸಲಾರದು. ಹಾಗಿರುತ್ತೇನೆ ಬಂಗಾರದ ಸ್ತ್ರೀ ನಿಮ್ಮ ಅರಮಂದಿರಲ್ಲಿ ಇಡ್ರಿ ಆ ಶ್ರೇಷ್ಠ ತುಂಬಾ ಸೂರು ಮಹಾರಾಜನೇ. ಈಗ ನೀನು ಹೇಳುವುದಿಲ್ಲ ಯಾತಕ್ಕೆ ಕೆಲಸ ಮತ್ತೆ ಬರೋದು ಏನೋ ಚಿಂತನೆ ಕಳಿಸುತ್ತೇನೆ. ಇಲ್ಲಿ ಬಂದ ತಾವು ಹೆಂಡವರಿಗಣ್ಣ ಸಂಗೀತಗಾರನೇ ಹಾಕಿ ಮಾತಾಡಿದ್ರೆ ಕಾಲಿಂದ ಘಳ ಶಬ್ದ ಮಾಡೋರು ಇವರ್ಯಾರಪ್ಪ ಸಂಗೀತ ಶ್ರಾವಣಿ ಅವರಾದರೂ ದೊಡ್ಡ ಹೆಚ್ಚರಂತೆ ಕಾಣಿಸುತ್ತಾರೆ. ಇನ್ನೊಂದು ವೇಳೆ ಬಿರ್ದಾವಳಿ ಹಾಕಿ ಮಾತಾಡ್ತಾ ಸುಂದರ ಸಾರಥಿ ಇಲ್ಲಿ ಬಂದಂಥವ್ರು ತಾವ್ರ ಸ್ವಾಮಿ ಹೋ ಹೋ ಎಂದು ವಿಚಾರ ಮಾಡಿದ್ರು. ಕಠಾರಿಯಂತೆ ಅದ್ಭುತ ಕಡು ಭೀಕರವಾದ
ಅಹಂಪುರೇ ಅಯೋಗ್ಯವಾದ ಅಸಾಧ್ಯವಾದ ರೋಷಾಂಕುರ ವಿಜೃಂಭಣೆಯಿಂದ ಬಂದವರಿಗೆ ದಾರೆಂದು ಕೇಳುವನು ನೀನು ದಾರು ಸೇವಕ. ಓ ದೇವ ಸಾರಥಿ ಸಾರಥನೂರು ತಾವುದಾರ ದೇವ ದೇವಿ ಪ್ರಭಾವ ರಾಜೇಂದ್ರ ಬಾಬುಜಿ ಇಕೋ ಈ ಶತಕಾಲದ ಕೋಲು ಮಿಂಚಿನಂತೆ ಪುಟ ಫಟ ಅಕಳ ದೇವಾತಾನಿ ಕರ್ಮನೆ ಅಕಟವೆಂದು ಹೇ ಸೇವಕ ಇದು ಅಲ್ಲದ ಗಿರಿಕೆಚ್ಚೆನು ಗಣಸರ ಶಬ್ದಣಿತವಾಗಿ ನವೀನತರವಾದ ಏನು ನಡುಕಟ್ಟೆನು ವೀರಗಂಟೆಯ ನಾದಕ್ಕೆ ಉತ್ತರ ಮಾರ್ಗದಲ್ಲಿ ಕ್ಷಣಕ್ಕೆಂದು ಹಾರಿತು ಎಲ್ಲ ಸಾರಥಿ ಬುದ್ಧಿ ಥಟ್ಟನೆಯನ್ನು ಹೊಟ್ಟೆಲಿರುವ ಶಿಟ್ಟೆಂಬ ಕೆಟ್ಟ ಕಾಳಗಳನ್ನು ಬಿಟ್ಟು ರಂಗ ಎಲ್ಲ ಸಾರಥಿ ಬುದ್ಧಿ ಇಂಥ ರಕ್ಕಸರ ಸೊಕ್ಕನ್ನು ಸಾರುವ ಎನ್ನ ಶ್ರೇಷ್ಠ ಸುಂಬಾಸುರು ಸುಗ್ರೀವನೆಂದು ತಿಳಿಯಲ ಸಾರಥಿ ಸಾರೆಂದು ಕೀರತಿ. ಓ ದೇವ ಸುಗ್ರೀವಾದನ ಸೋದರವಂತೂ ಕುಳಿತರಿಗೆ ರದ್ದವಾಗಿ ತೋರಿಬಿಟ್ಟು ನಿಮ್ಮ ರಾಜ ಮಂದಿರವನ್ನು ಬಿಟ್ಟು ನೆರೆದರೂ ಸಭಾ ಮಂದಿರಕ್ಕೆ ಬರುತ್ತಾರೇನ್ರಿ ಬುದ್ಧಿ? ರಾಜೇಂದ್ರ ಬಾಬುಜಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವು ಏನೆಂದರೆ ಅದನ್ನೇ ಕೇಳುತ್ತೇನೆ. ಇಂದಿನ ದಿವಸ ನಮ್ಮ ಸುಂಬಾಸುರ ಮಹಾರಾಜರು ಎನ್ನನ್ನು ಕರೆಸಿದ ಕಾರಣಕ್ಕೆ ಬರೋಣಾಯ್ತು ಕಂಡಿಯ ಯಾರ ಸಾರಥಿ ರಾಜೇಂದ್ರ ಬಾಬುಜಿ ನಮ್ಮ ಸುಂಬಾಸುರ ಮಹಾರಾಜರ ದಾವಲ್ಲಿರುವರು ತೋರಿಸುವಂತವನಾಗಲ ಸಾರಥಿ ಅತಿ ನೋಡಿರಿ ಏನು ಮಾತಾಡಿಕೊಳ್ಳಿರಿ. ಹೇ ತ್ರಿಲೋಕಪತಿಯಾರಾದ ಸುಂಬ ಮಹಾರಾಜರೇ ನಿಮಗೆ ವಂದಿಸಿದ ಆಶೀರ್ವಾದ ಸುಗ್ರೀವಾರ ವಕ್ರತಾರಂಗರೇ. ಹೇ ಸುಂಬಾಸುರ ಮಹಾರಾಜ ಇಂದಿನ ದಿವಸ ನನಗೆ ಕರೆಸಿದ ಕಾರಣ ಏನಿರುವುದು ಚೆನ್ನಾಗಿ ಹೇಳುವಂತವನಾಗ ಸುಂಬನೇ ವೈರಿಗಳಿಗೆ ಬಂದೂರನೇ ಹಿಮಾಲಯ ಪರ್ವತಗಳು ಕಂಡ ಬಂದಿರಬರು ಅವಳನ್ನು ತರುವುದಕ್ಕೆ ಇಚ್ಛೆಯಲ್ಲೆಲ್ಲ ಕರೆಸಿಕೊಂಡಿರುವರು. ಆ ಜಾಗ್ರತೆಯಿಂದ ಹಿಮಾಲಯ ಪರ್ವತಕ್ಕೆ ಹೋಗಿ ಆ ಸ್ತ್ರೀಯರನ್ನು ಜೀವನದಿಂದ ವಕ್ರತಾರಿಂದನೆ ಸುಂಬಾಸುರ ಮಹಾರಾಜರೇ ತಪ್ಪದ ದಿವ್ಯತರವಾದ ಅಪ್ಪಣೆಯ ಪ್ರಕಾರ ಆ ಸರ್ವವೇಣಿಯನ್ನು ಕಂಡು ಆಕೆಯ ಅಂತರಂಗವೊಮ್ಮನ ಗಂಡು ಬಹು ರೀತಿಯಿಂದ ಒಡಬಡಿಸಿ ತಡ ಮಾಡದೆ ನಿಮ್ಮೊಡನೆ ಕರೀತರೇನು ತಿಳಿರಯ್ಯ ಸುಂಬಾಸುರನೇ ಏನೂ ತಿಳಿತಿಲ್ಲ ಹಾಗೆ ಬರುತ್ತಲ್ಲ ಎಲೈ ಸಾರಥಿ ರಾಜೇಂದ್ರ ಬಾಬುಜಿ ಹಿಮಾಲಯ ಪರ್ವತಕ್ಕೆ ರಥವನ್ನು ಸೋಟಿಯಿಂದ ಬಿಡುವಂತವನು ಹಿಮಕರ ಬೆಟ್ಟ ತಾಳ ತಾಳ ನಿಂಬಿಯ ಮಾಮರೆ ಗಿಡಗಳಲ್ಲಿ ದಟ್ಟ ತರವಾದ ಕೆಟ್ಟ ಅರಣ್ಯಗಳು ಜಗಿಸುವ ಸ್ತ್ರೀಯಳ ರೂಪ ಲಾವಣ್ಯಗಳು ವರ್ಣಿಸಲಿಕ್ಕೆ ಫಣಿರಾಜನಿಗಾದರೂ ಅಸತ್ಯವಾಗಿರುವುದು ಇಂಥ ಅಗಣಿತ ಮೈ ಮಹಾಕಾರ್ಯಗಳಾದ ಹೇ ಶ್ರೀ ಶಿಖಾಮಣಿ ರತ್ನ ಪ್ರಭಾರಂಜಿತಳಾದ ಕುಂಜದಳ ನಯನ ನೀನು ಏಕಾಂಗಿಯಾಗಿ ಏಕೆ ಕೊಡ್ತೀರಿ? ನಿನ್ನ ಹೆಸರೇನು? ನಿನ್ನ ಪಡೆದ ತಂದೆ ತಾಯಿಗಳ್ಯಾರು? ಅವರೆಲ್ಲಿರುವರು ಹೇಳು. ಮತ್ತು ಸುಯಿಯ ಸಾರ್ದುಲ್ಲಗಳ ಗಂಡ ಬೇರುಂಡ ಮುಂತಾದ ಕೆಟ್ಟ ಮೃಗಗಳು ಈ ಕಾನನ ಅಡಿಗಳು ಏತಕ್ಕೆ ಕೊಡ್ತೀರಿ? ಇದು ಅಲ್ಲದೆ ಅತಿ ಭಯಂಕರವಾದ ರೂಪವುಳ್ಳ ರಾಕ್ಷಸರು ಸದಾ ಭೇಟಿಗೆ ಬರುವರು.
ಇಂಥ ಕಠಿಣತರವಾದ ಕಾಡಿನಲ್ಲಿ ನಿರ್ಭೀತಿಯಿಂದ ಕುಳಿತ ಕಾರಣ ಚೆನ್ನಾಗಿ ಹೇಳು ಜನನೇ ಸರ್ವರಿಗೆ. ನನ್ನ ಗುಣವು ನಿನಗೆ ಯಾತಕ್ಕೆ ಬೇಕು? ಅಡವಿಯ ಮನುಜಳು ನಾನು, ಕಾಡಡವಿಯೇ ನಿನಗೆ ಮನೆಯಾಗಿ ಇರುವುದು. ಇಲ್ಲಿ ಸಂಚರಿಸುತ್ತಿರುವ ಸಿಹಿಯ ಸಾರ್ಥೋಲನೆಗಳು ನನಗೆ ಏನು ಮಾಡುವುದು? ಕಡು ಭಯಂಕರವಾದ ರಾಕ್ಷಸರು ನನಗೇನು ಮಾಡುವುದು? ಬಿಟ್ಟು ಪರದೇಶಿಯು ನಾನು, ಕೆಟ್ಟ ಅರಣ್ಯದೋಳು ಕಾಲವನ್ನು ಕಳೆಯುತ್ತೇನೆ. ಕೇಳಲಿಕ್ಕೆ ನಿನಗೇನು ಪ್ರಯೋಜನ ಮೂಡ? ಸುಮ್ಮನೆ ಬಂದ ದಾರಿ ಹಿಡಿದು ಹೋಗುವಂತವನಾಗಲೇ ಕರ್ಮರ ಬುದ್ಧಿ ಬಾಮರ. ಹೇ ಜನನಿ ಇಂಥ ಇದಕ್ಕೆ ನಾನು ಆದ ಹೇಳಿದ್ರೆ ಹೇ ಜನನಿ ಇದಕ್ಕೆ ನಾನು ಆದ ಹೇಳ್ತೀನಿ ಕೇಳುವಂತವನ. ಸುಳಿವು ಇಲ್ಲದಂತ ಇಂಥ ಭಯಂಕರವಾದ ರಾಕ್ಷಸರು ನಿನ್ನಂತ ಪ್ರಾಯದ ಅಬಲೆಯನ್ನು ಹೇಗೆ ಬಿಟ್ಟರು? ನಿನಗೆ ಕಾಡಿ ಪೀಡಿಸುವರು. ಇದು ಅಲ್ಲದೆ ಕೆಟ್ಟ ಮೃಗಗಳಿಂದ ಏನಾದರೂ ಅಪಾಯ ಸಂಭವಿಸಿದರೆ ನಿನ್ನ ಮೈ ಮೇಲಿನ ಕನಿಕರದಿಂದ ಇವನ ಆತರದಲ್ಲಿ ನೀನೊಬ್ಬಳೇ ಏಕೆ ಕುಳಿತಿರುವಿ? ಇದು ಏಕೆ ಕುಳಿತಿರುವೆ ಎಂದು ವಿಚಾರಿಸುವೆನು. ನಿನಗೆ ಘನಘೋರ ದುಃಖ ಬರುವುದಮ್ಮ ತಾಯಿ ಪುಣ್ಯದೇವಿ. ಇಷ್ಟೊಂದು ನನ್ನ ಮೇಲೆ ಕಕ್ಕಲಾಗಿ ಹುಟ್ಟಿದ ಮೇಲೆ ನಾನು ಸುಮ್ಮನಿರುವುದು ಒಳ್ಳೆಯದು. ಆದಿಯು ನಾನೇ, ಅನಾದಿಯು ನಾರೇ, ನಿರಾಕಾರವೂ ನಾನೇ. ಏಕಂ ಯೌವನ ಅದ್ವಿತೆ ಬ್ರಹ್ಮಳೇ ಪರಬ್ರಹ್ಮಳೆ ಪರದೇವಿ ಎಂದು ಕರೆಯುವ. ಇದು ಅಲ್ಲದೆ ಕ್ರೂರ ಕರ್ಮಿಗಳನ್ನೆನೆಸುವ ದುರ್ಜನರಿಗೆ ದುರ್ಗಿ ಮರ್ಗಿ ಮಾಯಿ ಮಸಣಿ ಕರಿಯ ಹಲ್ಲಿನ ಎಲ್ಲವ ತಾಯಿ ಎನ್ನುವ. ಇವರಿಗೆ ಅನಂತ ಕೋಟಿ ವರ್ಷ ಪರ್ವತದ ಸೀಮೆಯಲ್ಲಿ ಯೋಗಿನಿ ಜೋಗಿನಿ ಆಗಿ ತಪವನ್ನು ಸಂಚರಿಸಿದ. ಅಂದಿನ ಹಿಡಿದು ಇಂದಿನವರೆಗೆ ಯಾವ ಮೃಗಗಳಿಂದಲೂ ಯಾವ ಪುರುಷರಿಂದಲೂ ಭಯವಿಲ್ಲದೆ ಕುಳಿತಿರುತ್ತದೆ. ಹೇ ಧನುಜನೆ, ನಿನ್ನ ಹೆಸರೇನು ನನಗೆ ತಿಳಿಸುವಂತವನಾಗಲ ಈ ಮಂಡ ಬುದ್ಧಿಯ ಕರ್ಪರ. ಹೇ ಪರದೇವಿ
ದೇವಿ, ನಾನು ಹೇಳುವ ಮಾತುಗಳು ಲಾಲಿಸುವಂತವಳಾಗು. ಸುಂಬನಿ ಸುಂಬರಿ ಎಂಬ ದೈತರು ತಮ್ಮ ಭುಜಬಲ ಸಾಮರ್ಥ್ಯದಿಂದ ಸರ್ವಲೋಕಂ ಗೆದ್ದುದಲ್ಲ. ಜಂಬಾರಿಯಾದ ಸೂರ ದೇವೇಂದ್ರನು ಎದ್ದೋಡಿಸಿ ಸರ್ವ ಅಷ್ಟಭೋಗಗಳಿಗೆ ಶ್ರೇಷ್ಠ ಅರಸನಾಗಿ ಸರ್ವ ದೇವತೆಗಳಿಗೆ ಅಜ್ಞಾನತರವಾಸಂ ಗೈದಿರುವೆ. ಇಂಥ ಪುಂಡ ಪ್ರಚಂಡ ಗಂಡ ಗಲಿಗಳು ಈ ಭೂಮಂಡದಲ್ಲಿದ್ದು ನಾನಾ ವಿಧದಿಂದ ಅವರ ಹಸ್ತದೊಳಗಿರುವ ಇಂಥ ವೈಭವದವರು ನೀನೊಬ್ಬಳ ದೊರೆತೆಯಾದರೆ ಸ್ವಚ್ಛವಾದ ಹಾಲಿನಲ್ಲಿ ದಿವ್ಯಾಮೃತ ಹಾಕಿದಂತಾಗುವುದು. ಹೇ ದೇವಿಯರೇ, ಎನ್ನ ಹೆಸರು ಸುಗ್ರೀವ, ಸುಂಬ ಮಹಾರಾಜನಿಗೆ ದೂತನು. ಹೇ ದೇವಿಯರೇ, ನಿಮ್ಮೊಂದಿಗೆ ನಾನು ಮಧ್ಯಸ್ಥನಾಗಲಿಕ್ಕೆ ಬರುವೆನು. ಎನ್ನ ಮಾತು ಕೇಳು. ಆ ಸುಂಬನ ಕೈ ಹಿಡಿದಾದರ ಮುತ್ತಿನ ಚಾಮರ ಪತಾಕೆಗಳಿಂದ ಐರಾವತ ಎಂಬ ಆನೆಯನ್ನು ಏರಿಸಿ, ಹೇ ಪರದೇವಿ, ಜಾಗ್ರತೆಯಿಂದ ಪ್ರಯಾಣ ಮುಖ್ಯಳಾಗುತ್ತಾಯಿ ಪುಣ್ಯದೇವಿ. ಹೇ ಧನುಜನಾದ ಸುಗ್ರೀವನೇ ಕೇಳು. ಕೇಳುವಂತ ನಾವು ಹೇ ಧನುಜನಾದ ಸುಗ್ರೀವನೇ, ಇದಕ್ಕೆ ನಾನಾದರೆ ಹೇಳ್ತೀನಿ ಕೇಳುವಂತವನ. ಅದೇನಿರುವುದು ಚೆನ್ನಾಗಿ ಹೇಳುತ್ತಲ್ಲ ನೀ. ಹೇ ಧನುಜನೇ, ಇದಕ್ಕೆ ನಾನಾದರೆ ಹೇಳ್ತೀನಿ ಕೇಳುವಂತ. ಅದೇನಿರುವುದು ಚೆನ್ನಾಗಿ ಹೇಳುವಂತವಳ. ಹೇ ಧನುಜನಾದ ಸುಗ್ರೀವನೇ, ನೀನು ಹೇಳುವುದಲ್ಲ ಖರೆ. ಆದರೆ ಎನ್ನ ಪಡೆಯಲ್ಲಿ ಗಂಡನ ಪಡೆದಿದ್ದರೆ ನೀನು ಮಧ್ಯಸ್ಥನಾಗಲಿಕ್ಕೆ ಸಾರ್ಥಕವಾಗುತ್ತದೆ. ಪರಂತು ನಾನು ನನ್ನ ಅಲ್ಪ ಬಗೆಯಿಂದ ಒಂದು ತಂಡವನ್ನು ಹಿಡಿದು ಶಪಥವನ್ನು ಮಾಡಿಕೊಂಡಿರುವೆ. ಏನೆಂದರೆ ನಡು ಭೀಕರವಾದ ರಣಾಂಗಣದಲ್ಲಿ ನನ್ನೊಡನೆ ಯುದ್ಧ ಮಾಡಿ ಜಯಿಸಿದ ವೀರನನ್ನೇ ಪತಿಯಾಗಬೇಕೆಂದು ನಂಬಿ ಇಚ್ಛಿಸಿದೆ. ಆದರೆ ಇದುವರೆಗೆ ಎನ್ನೊಡನೆ ಯುದ್ಧ ಮಾಡಿ ಜಯಿಸುವ ವೀರನು ಒಬ್ಬನು ಕಾಣಲಿಲ್ಲ. ಆದರೆ ಎನ್ನ ಒಡೆಯನಾದ ದುಷ್ಟನಾದ ಸುಂಬ ಸೋಲವನು, ಅದಕ್ಕೆ ನನ್ನ ಅದೃಷ್ಟ. ನೀನೇನು ಮಾಡು, ನೀನು ಮಾತ್ರ ದೀಪದಿಂದ ಹೋಗಿ ನಿನ್ನ ಅರಸನನ್ನು ಕರೆದುಕೊಂಡು ಬರುವಂತವನು. ಏನು ಚಿಂತೆ ಇಲ್ಲ. ನಡು ರಣಾಗ್ರದಲ್ಲಿ ನಿನ್ನ ಅರಸನು ಗೆದ್ದುತ್ತೆ. ಆದರೆ ಆಗ ನಾನು ಸೌಜನ್ಯತೆಯಿಂದ ನಿನ್ನ ದೊರೆಯನನ್ನು ಲಗ್ನ ಹೋಳಿಗೆಯನ್ನು ಮಾಡುವಂತವನು. ಇದನ್ನು ಬಿಟ್ಟು ವ್ಯರ್ಥ ಭಣಮಿಯನ್ನು ಸುಟ್ಟು ಅಲ್ಲ ಆರಿಸಿದಂತೆ ಮಾಡಬೇಡ. ಇದಕ್ಕೆ ಸೂಚನೆಯನ್ನು ಮಾಡಿ ನಿನ್ನ ಅರಸನನ್ನು ಕರೆದುಕೊಂಡು ಬರುವಂತವನಾಗಲೇ ಧನುಜನಾದ ಜಗದ ಜನನಿ, ಇಂಥ ಗರ್ವಿನಿಂದ ಮಾತನಾಡಿದರೆ ಧಾರೇನು ಮಾಡುವುದು? ಇಂಥ ಬಲಡೆ ರಕ್ಕಸರಾದ ಸುಂಬನಿ ಸುಂಬರು ನಿನ್ನನ್ನು ಬಿಡುವುದಿಲ್ಲ. ಇಲ್ಲದಿದ್ದರೆ ಎಳೆದು ಒಯ್ಯುವರು. ಹೇ ಜನನಿ, ನಮ್ಮ ಸುಂಬ ಮಹಾರಾಜರು ಇಲ್ಲದಿದ್ದರೆ ನಿನಗೆ ಎಳೆದು ಒಯ್ಯುವರು. ನಮ್ಮ ಸದನಕ್ಕೆ ಬಂದರೆ ಹಳೆ ಮಿತ್ರಂತೆ ಆಗುವುದು. ಇಲ್ಲದಿದ್ದರೆ ನಿನಗೆ ಎಳೆದು ಒಯ್ಯುವರು. ನಾನಿನ್ನು ಹೋಗಿ ಬರ್ತೇನೆ. ನೀನು ಹುಷಾರಿಯಾಗಿರುವಂತವಳ ತಾಯಿ ಜನನಿ ಪ್ರಕ್ಷಪ್ರದಾಯಿ. ಏನು ಚಿಂತೆ ಇಲ್ಲ, ಜಾಗ್ರತೆಯಿಂದ ಹೋಗಿ ತೀರ್ವದಿಂದ ನಿನ್ನ ಅರಸನನ್ನು ಕರೆದುಕೊಂಡು ಬರುವಂತವನ. ಏನೂ ಚಿಂತೆ ಇಲ್ಲ ತಾಯಿ. ಜಾಗ್ರತೆಯಿಂದ ಹೋಗಿ ಬರುವಂತವನಾಗಲೇ ಧನುಜನಾದ ಸುಗ್ರೀವನೇ. ಹೇ ಸಂಬ ಮನತ್ಮಿನಾದ ಸುಂಬ ಮಹಾರಾಜರೇ, ನಾನು ಹಲವು ಪರಿಯಿಂದ ಹೇಳಿದರು ನಾರಿಮಣಿ ತಿಳಿಯದೆ ಮರುಳನಂತೆ ಹೇಳಿದ ನುಡಿಗಳನ್ನು ಕೇಳಿ ತನ್ನನ್ನು ಗಂಭೀರತರವಾದ ರಣಾಗ್ರದಲ್ಲಿ ಜಯಿಸಿದವನೇ ಎನ್ನ ಪತಿಯಾಗಬೇಕೆಂದು ಶಪಥ ಪೂರ್ವಕವಾಗಿ ಹೇಳಿದಳು. ಇದು ಅಲ್ಲದ ತ್ರಿಜಗದೋಳ ತನಗೆ ಎದುರಾದಂತೆ ವೀರಾದಿ ವೀರರು ಅಲ್ಲವಂತೆ. ಅರ್ಥಗಳಿಂದ ಘನ ಗಂಭೀರ ಕರ್ತವುಳ್ಳ ಆ ಸ್ತ್ರೀಗಳನ್ನು ಎಂದೆಂದಿಗೆ ಬಿಡಬಾರದು. ಆ ವನತಿ ಮಣಿಗಳನ್ನು ಹಿಡಿದು ತರಲಿಕ್ಕೆ ಬಲಾಢ್ಯ ಭಲ್ಲರಾದ ರಕ್ಕಸರನ್ನು ಕಳಿಸುವಂತವನಾಗು. ಕೆಲಸ ಬಂತವಲ್ಲ.